ದೇವಸ್ಥಾನಗಳ ತೊಟ್ಟಿಲು ಎನಿಸಿಕೊಂಡಿರೋ ಲಕ್ಕುಂಡಿಯಲ್ಲಿ ಮೊನ್ನೆ ಪಾಯ ಅಗೆಯುವಾಗಲೇ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಈಗ ನಿಧಿ ಸಿಕ್ಕ ಅದೇ ಊರಲ್ಲಿ ಸರ್ಕಾರ ಉತ್ಖನನ ಆರಂಭಿಸಿದೆ. ಮತ್ತಷ್ಟು ನಿಧಿಗಾಗಿ ಲಕ್ಕುಂಡಿಯಲ್ಲಿ ಉತ್ಖನನ. ದೇಗುಲಗಳ ಊರಲ್ಲಿ 4 ತಿಂಗಳು ಶೋಧ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಊರಲ್ಲಿ 300 ವರ್ಷಗಳ ಇತಿಹಾಸ ಇರೋ ಚಿನ್ನ ಸಿಕ್ಕಿತ್ತು. ಮನೆ ಪಾಯ ಅಗೆಯುವ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಚಿನ್ನದ ಆಗರವೇ ಪತ್ತೆಯಾಗಿತ್ತು. 70 ಲಕ್ಷ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗ್ತಿದ್ದಂತೆ ಸರ್ಕಾರವೇ ಅಖಾಡಕ್ಕೆ ಇಳಿದಿದೆ. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಸರ್ಕಾರವೇ ಉತ್ಖನನ ಆರಂಭಿಸಿದೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೂಮಿ ಪೂಜೆ ಮಾಡಿ ಊರಿನ ಐತಿಹಾಸಿಕ ದೇವಸ್ಥಾನ ಕೋಟೆ ವೀರಭದ್ರೇಶ್ವರ ದೇಗುಲದ ಮುಂಭಾಗ ಉತ್ಖನನಕ್ಕೆ ಚಾಲನೆ ನೀಡಿದ್ರು. 10 ಅಡಿ ಉದ್ದ ಮತ್ತು 10 ಅಡಿ ಅಗಲದ ಜಾಗದಲ್ಲಿ ಈಗ ಉತ್ಖನನ ನಡೆಯುತ್ತಿದ್ದು, ಇಂದಿನಿಂದ 4 ತಿಂಗಳುಗಳ ಕಾಲ ಈ ಉತ್ಖನನ ನಡೆಯಲಿದೆ. ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ, ಧಾರವಾಡ ವಲಯ ಪುರಾತತ್ವ ವಸ್ತು ಸಂಗ್ರಹಾಲಯ ಪಾರಂಪರಿಕ ಇಲಾಖೆ, ಮೈಸೂರು ಹಾಗೂ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಶೋಧ ಆರಂಭವಾಗಿದೆ. ಚಿನ್ನದ ನಾಣ್ಯ ತಯಾರಿಸುತ್ತಿದ್ದ ಟಂಕಸಾಲೆ ಮೇಲೆಯೇ ಕಣ್ಣು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶವನ್ನ ಅಚ್ಚಪ್ಪನ ಬಯಲು ಅಂತ ಕರೆಯಲಾಗ್ತಿತ್ತಂತೆ. ಗ್ರಾಮಸ್ಥರ ಪ್ರಕಾರ ದೇಗುಲದ 60 ರಿಂದ 70 ಮೀಟರ್ ಅಂತರದಲ್ಲಿ ಈ ಹಿಂದೆ ಟಂಕಸಾಲೆ ಇದ್ದಂತೆ. ಇದೇ ಪ್ರದೇಶದಲ್ಲಿ ನಿತ್ಯ ಬೆಳಗ್ಗೆ 10:30 ರಿಂದ ಸಂಜೆ 5 ಗಂಟೆವರೆಗೆ 4 ತಿಂಗಳು ಉತ್ಖನನ ನಡೆಯಲಿದೆ. ಇದು ನಿಧಿ ಸಿಕ್ಕ ಕಾರಣವೇ ಉತ್ಖನನ ಮಾಡ್ತಿದ್ದೀರಾ ಎಂಬ ಮಾತಿಗೆ ಉತ್ತರಿಸಿದ ಡಿಸಿ, ಮೊನ್ನೆ ನಿಧಿ ಸಿಕ್ಕಿದ್ದು ಕಾಕತಾಳೀಯ. ಜೂನ್ 3ರಂದೇ ಸಿಎಂ ಈ ಉತ್ಖನನಕ್ಕೆ ಚಾಲನೆ ನೀಡಿದ್ರು ಅಂತ ಹೇಳಿದ್ರು. ಸಿಕ್ಕಿದೆ ಅನ್ನೋದು ಕಾಕತಾಳೀಯ. ಅದು ಅವರು ಮನೆ ಕಟ್ಟಕ್ಕೆ ಹೋದಾಗ ಅವ್ರಿಗೆ ಸಿಕ್ಕಿದೆ. ಭೂಮಿ ಒಳಗೆ ನಿಧಿ ಇತ್ತು, ನಾವು ಉತ್ಖನನ ಮಾಡೋ ಜಾಗದಲ್ಲಿ ಅಂತ ಅದು ನಮಗೆ ಕಂಡು ಬರುತ್ತೆ. ಅದು ಸಿಗುತ್ತೆ ಅನ್ನೋಕ್ಕೋಸ್ಕರ ಉತ್ಖನನ ಮಾಡ್ತಿಲ್ಲ. ಅಲ್ಲಿ ಅವರು ಚಿನ್ನ ಸಿಗೋಕ್ಕಿಂತ ಮುಂಚೆನೆ ಉತ್ಖನನ ಮಾಡಬೇಕು ಅಂತ ತೀರ್ಮಾನ ಆಗಿ ಪೂಜೆನೂ ಆಗಿತ್ತು. ಇವತ್ತು ಸ್ಟಾರ್ಟ್ ಆಗ್ತಿದೆ. ಉತ್ಖನನದ ವೇಳೆ ಸಿಗುವಂತಹ ದೇಗುಲ ನಿಧಿ ಆಧಾರದ ಮೇಲೆ ಶೋಧ ಕಾರ್ಯ ವಿಸ್ತರಣೆ ಆಗಬಹುದು ಅಂತ ಹೇಳಿರುವಂತಹ ಜಿಲ್ಲಾಧಿಕಾರಿಗಳು, ಗ್ರಾಮದ ಸ್ಥಳಾಂತರ ಕೂಡ ಅದರ ಮೇಲೆಯೇ ನಿರ್ಧಾರವಾಗಲಿದೆ ಎಂದಿದ್ದಾರೆ. ಅವಲ್ಲಿ ಮಾಡಿದಾಗ ಕುರು ಏನಾದ್ರು ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಆಯಾ ಜಾಗದಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ. ಇದು ಯಾರ ಸರ್ಕಾರದ ಜಾಗದಲ್ಲಿ ಸಿಕ್ಕಿದಾಗ ಸರ್ಕಾರದ್ದು ಪ್ರೊಸೆಸ್ ಏನೂ ಇಲ್ಲ. ಅದರಲ್ಲಿ ಏನು ಲಾ ಇದೆ, 1962 ಸ್ಟೇಟ್ ಆರ್ಕಿಯಾಲಜಿ ಆಕ್ಟ್ ಅಲ್ಲಿ ಇದೆ. ಈ ಹಿಂದೆ 2003, 2004ರಲ್ಲೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. ಇದೀಗ 22 ವರ್ಷಗಳ ನಂತರ ಮತ್ತೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದೆ. ಇಲ್ಲಿ ಐತಿಹಾಸಿಕ ವಸ್ತುಗಳು ಸಿಗುತ್ವಾ ಅಥವಾ ಪುರಾತನ ನಿಧಿ ಸಿಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಶಿವಕುಮಾರ್ ಪತ್ತಾರ್, TV9, ಗದಗ.